ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಪ್ರಕರಣ ಇವತ್ತು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ಆಗುತ್ತಾ? ಯಾಕಂದ್ರೆ ನಿನ್ನೆನೂ ಕೂಡ ವಿಚಾರಣೆ ಇತ್ತು, ಬಟ್ ಬರಲಿಲ್ಲ. ಬಟ್ ಇವತ್ತಾಗುತ್ತಾ? ಇವತ್ತು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಯನ್ನ ನಡೆಸಲಾಗುತ್ತಾ? ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಸಂಬಂಧವಾಗಿ ಇವತ್ತು ಸಿಐಡಿಯಿಂದ ವಿಚಾರಣೆ ಆಗುತ್ತೆ. ಸೊ ಬರ್ತಾರಾ ಅನ್ನೋದು ಈಗ ಪ್ರಶ್ನೆ ಇರೋದು. ಸಿಐಡಿ ತನಿಖಾ ತಂಡದಿಂದ ಜ್ಞಾನೇಂದ್ರ ಕುಮಾರ್ ಎನ್ಕ್ವೈರಿ ಮಾಡಲಾಗುತ್ತೆ. ನಿನ್ನೆಯೇ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಬಟ್ ಬಂದಿಲ್ಲ. ಗೈರಾಗಿದ್ರು ನಿನ್ನೆ ಜ್ಞಾನೇಂದ್ರ ಕುಮಾರ್ ಅವರು. ಕೆಪಿಎಸ್ಸಿ ಎಕ್ಸಾಮ್ ಪರೀಕ್ಷೆ ಏನಿದೆ ಅದಕ್ಕೆ ಲಂಚ ಪಡ್ಕೊಂಡ್ರು ಅನ್ನುವಂತಹ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಲಂಚ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಏನು ಓಡಾಡ್ತಾ ಇತ್ತು, ಆ ವಿಚಾರ ಜೊತೆಗೆ OMR ತಿದ್ದುಪಡಿ ವಿಚಾರ ಸಂಬಂಧವಾಗಿ ಜ್ಞಾನೇಂದ್ರ ಕುಮಾರ್ ಅವರಿಗೆ ಇಡಿ ಇರ್ಬೋದು ಒಂದು ಕಡೆ, ಇನ್ನೊಂದು ಕಡೆ ಸಿಐಡಿ ತನಿಖಾ ಸಂಸ್ಥೆಗಳು ಈಗಾಗಲೇ ಎನ್ಕ್ವೈರಿಗೆ ಅಂತ ಹೇಳಿ ನೋಟಿಸನ್ನು ಕೂಡ ಇಬ್ಬರು ಕೊಟ್ಟಿದ್ದಾರೆ. ಅವತ್ತು ಈಗ 3 ದಿನದ ಹಿಂದೆ ಇಡಿ ಅಧಿಕಾರಿಗಳು ಮನೆ ಹತ್ರ ಹೋಗಿದ್ರು, ನೋಟಿಸನ್ನು ಅಂಟಿಸ್ಬಿಟ್ಟು ಬಂದಿದ್ರು, ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು. ಈ ಕಡೆ ನೋಡಿದ್ರೆ ಸಿಐಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಬರಬೇಕಾಗಿತ್ತು. ಜ್ಞಾನೇಂದ್ರ ಕುಮಾರ್ ಅವ್ರಿಗೆ ನಿನ್ನೆ ಟೈಮ್ ಕೊಟ್ಟಿದ್ರು, ಬಟ್ ನಿನ್ನೆ ಬಂದಿಲ್ಲ. ಬಟ್ ಇವತ್ತು ಬರ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗುವುದಾಗಿ ಜ್ಞಾನೇಂದ್ರ ಕುಮಾರ್ ಮಾಹಿತಿಯನ್ನ ನೀಡಿದ್ದಾರಂತೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ರು ಇವರು. ಜ್ಞಾನೇಂದ್ರ ಅವರ ಅವಧಿಯಲ್ಲಿ ನಡೆದಿದ್ದಂತಹ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಂತಹ ಆರೋಪದ ಬೆನ್ನಲ್ಲೇ ಎನ್ಕ್ವೈರಿಯನ್ನ ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಅಕ್ರಮ ಸಂಬಂಧವಾಗಿ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ಕಡೆ ಇಡಿ, ನಾ ಆಗಲೇ ಹೇಳಿದ ಹಾಗೆ ಇಡಿ ಅಧಿಕಾರಿಗಳು ಒಂದು ಕಡೆ, ಇನ್ನೊಂದು ಕಡೆ ಸಿಐಡಿ ಅಧಿಕಾರಿಗಳು ಕೂಡ ಇಬ್ಬರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಎನ್ಕ್ವೈರಿಗೆ ಬರಬೇಕು, ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸನ್ನು ಕೂಡ ಬಂದಿದ್ರು. ಬಟ್ ನಿನ್ನೆ ಬರಬೇಕಾಗಿತ್ತು, ಬಟ್ ನಿನ್ನೆ ಬಂದಿಲ್ಲ ವಿಚಾರಣೆಗೆ. ಬಟ್ ಇವತ್ತು ಬರ್ತೀನಿ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಟ್ ಹೇಗಾಯಿತು ಏನು, ಯಾಕಂದರೆ ಇವರೇ ಮೇಲ್ವಿಚಾರಕ ಆಗಿದ್ದು, ಇವರೇ ಕಂಟ್ರೋಲರ್ ಆಗಿದ್ದಂತಹ ಕಾರಣವಾಗಿ ಎಲ್ಲ ಇವರ ಸುಪರ್ದಿಯಲ್ಲೇ ಆಗಿರುತ್ತೆ. ಇವ್ರಿಗೆ ಕಾಣದೆ, ಇವ್ರಿಗೆ ಗೊತ್ತಿಲ್ಲದೆ ಆಗತ್ತಾ? ಅಕಸ್ಮಾತ್ ಇವ್ರಿಗೆ ಗೊತ್ತಿಲ್ಲದೆ ಆಗತ್ತೆ ಅಂತಾರೆ ನೀವೇನಕ್ಕಿರೋದು ಅಧಿಕಾರಿಯಾಗಿ? IAS ಅಧಿಕಾರಿ ಆಗಿದ್ದೀರಿ, ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಮೇಲ್ವಿಚಾರಣೆಯಲ್ಲಿ ಇದ್ದಂತಹ ಪರೀಕ್ಷೆಗಳಿಗೇನಿದೆ, ಸೊ ಅದು ನಿಮಗೆ ಗೊತ್ತಿಲ್ಲದೆ ಆಯ್ತಾ? ನಿಮಗೆ ಗೊತ್ತಿಲ್ಲದೆ ಆಗತ್ತೆ ಅಂತಂದರೆ ನೀವು ಎಂತಕ್ಕೆ ದಂಡ ಆಗಿದ್ರೆ ಅಧಿಕಾರಿಗಳು ಅಂತೇಳಿ ಈ ರೀತಿಯಾಗಿ ನಾನಾ ಪ್ರಶ್ನೆಗಳು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಎಷ್ಟೆಷ್ಟು. ಆಮೇಲೆ ಅಭ್ಯರ್ಥಿಗಳು ಏನಿದ್ದಾರೆ 300 ಚಿಲ್ಲರೆ ಅಭ್ಯರ್ಥಿಗಳಿಗೇನಿದ್ರು, ಸೊ ಅವರನ್ನು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರಾಗಿದ್ರಲ್ಲ ಸಾಹುಕಾರಿ ಇರಬಹುದು ಅಥವಾ ಜ್ಞಾನೇಂದ್ರ ಕುಮಾರ್ ಕಂಟ್ರೋಲರ್ ಏನಿದ್ದಾರೆ ಎಲ್ಲರನ್ನೂ ವಿಚಾರಣೆಗೆ ಬರಬೇಕು. ಸೊ ಏನೇನೆಲ್ಲ ಅಕ್ರಮ ಆಗಿದೆ ಎಲ್ಲ ಆಚೆಗೆ ತರಬೇಕು. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಅಕೌಂಟ್ಗಳಿಗೆ ಹೋಗಿದೆ, ಆ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಏನು ಅಪ್ಲೈ ಮಾಡಿದ್ರು, ಸೊ ಎಕ್ಸಾಮ್ಗಳಿಗಿರಬಹುದು ಅಥವಾ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ಆಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ ನಿನ್ನೆ ವಿಚಾರಣೆಗೆ ಬರಬೇಕಾಗಿತ್ತು ಜ್ಞಾನೇಂದ್ರ ಕುಮಾರ್ ಅವರು, ಬಟ್ ಇವತ್ತು ವಿಚಾರಣೆಗೆ ಬರ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದೆ. ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿದೆ? ಹೌದು ಕುಸುಮ, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಮತ್ತೊಂದು ಕಡೆ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಸಿಐಡಿ ಅಧಿಕಾರಿಗಳು ಕೂಡ ಈಗ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ನಿನ್ನೆ 11 ಗಂಟೆಗೆ ಬರೋದಕ್ಕೆ ಹೇಳಿದ್ರು, ಆದ್ರೆ ಅವರು ಹಾಜರಾಗಿರ್ಲಿಲ್ಲ. ಏನೋ ಒಂದು ರಜೆಯನ್ನ ತೆಗೆದುಕೊಂಡು ಹೊರಗಡೆ ಕೂಡ ಹೋಗಿದ್ರು. ನಿನ್ನೆ ಶಿವಶಂಕರಪ್ಪ ಸಾಹುಕಾರ ಏನಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಿ ಹೋಗಿದ್ರು. ಇವತ್ತು ಜ್ಞಾನೇಂದ್ರಗೆ ಕೂಡ ವಿಚಾರಣೆಗೆ ಹಾಜರಾಗುವಂತ ಕೂಡ ಹೇಳಿದ್ರು. ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಈಗ ನಡೆದಿರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಕೂಡ ದಾಖಲಾತಿಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಎಕ್ಸಾಮ್ ನಡೆದಂತಹ ಹಾಲ್ಗಳಾಗಿರ್ಬೋದು ಅಥವಾ ಇವರು ಎಕ್ಸಾಮಿನರ್ ಕಂಟ್ರೋಲ್ ಆಗಿರ್ತಾರೆ, ಆ CCTVಗಳ ಡಿಲೀಟ್ ಆಗಿರಬಹುದು, OMR ಶೀಟ್ ಗಳ ಸ್ಕ್ಯಾನ್ ಮಾಡಿದಂತಹ ಹಾರ್ಡ್ ಡಿಸ್ಕ್ ಗಳಾಗಿರ್ಬೋದು, ಇದ್ಯಾವುದು ಕೂಡ ಸರಿಯಾಗಿ ಮೈಂಟೈನ್ ಕೂಡ ಮಾಡಿರ್ಲಿಲ್ಲ. ಹಾಗಾಗಿ ಅದನ್ನು ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂದ್ರೆ ಇವರೇ ಎಕ್ಸಾಮಿನರ್ ಕಂಟ್ರೋಲ್ ಆಗಿದ್ದರಿಂದ ಅದನ್ನ ಯಾರು ಮಾನಿಟರ್ ಮಾಡ್ತಾ ಇದ್ರು ಮತ್ತೆ ಯಾಕೆ ಡಿಲೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇವರು ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕಾಗುತ್ತೆ. ಇವತ್ತು ಒಂದೇ ದಿನಕ್ಕೆ ಅವ್ರನ್ನ ಏನು ವಿಚಾರಣೆ ಮಾಡಿ ವಾಪಸ್ ಕಳಿಸ್ತಾರ, ಮತ್ತೆ ನೋಟಿಸ್ ಅನ್ನು ಕೊಟ್ಟು ಮತ್ತೆ ಅವ್ರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಅಷ್ಟು ತುಂಬಾ ಜನ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಕೆಪಿಎಸ್ಸಿ ಕಚೇರಿಯಿಂದ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಅವರು ಬರಬೇಕು ವಿಚಾರಣೆಗೆ ಅಂತ ಹೇಳಿ. ಕೆಲವೊಂದಷ್ಟು ಜನ ಬರ್ತಾ ಇದ್ದಾರೆ, ಒಂದಷ್ಟು ಜನ ಈಗ ಇನ್ನು ಕೂಡ ಪ್ರತಿನಿತ್ಯ ಕೂಡ ಬರ್ತಾ ಇರುವಂತಹದ್ದು. ಸೊ ಈ ವಿಚಾರಣೆಯ ಸಂದರ್ಭದಲ್ಲಿ ಕೇಳುವಂತ ಪ್ರಶ್ನೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ
ವಶಕ್ಕೆ ಕೂಡ ಪಡಿಬಹುದಂತ ಸಾಧ್ಯತೆಗಳು ಇರುವಂತದ್ದು. ಮತ್ತೊಂದ್ ಕಡೆ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಹಾಜರಾಗ್ಬೇಕಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆಗ ಈ ಸೇರಿ ವಿಚಾರ ಆದ ನಂತರ ಇಡಿ ಅಧಿಕಾರಿಗಳ ಒಂದು ತನಿಖೆಗೂ ಕೂಡ ಹೋಗ್ಬೇಕಾದಂತ ಅನಿವಾರ್ಯತೆ ಸದ್ಯ ಈಗ ಜ್ಞಾನೇಂದ್ರ ಅವರ ಮೇಲೆ ಇರುವಂತಹದ್ದು. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.